ದಿನಾಂಕ 5ನೇ ತಾರೀಕು ನಮ್ಮ ನೇಕಾರಿಕೆ ಹಾಗೂ ಉದ್ದಿಮೆಯ ಉಳಿವಿಗಾಗಿ ದಿನಾಂಕ 5ನೇ ತಾರೀಕು ದೊಡ್ಡಬಳ್ಳಾಪುರ ಬಂಧನ ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇದ್ದೀವಿ. ನಮಸ್ಕಾರಗಳು. ಸೋಮವಾರ 5ನೇ ತಾರೀಕು ಬಂದ್ ಆಚರಣೆ ಎಲ್ಲರೂ ಸಹಕಾರ ಕೊಟ್ಬಿಟ್ಟು ನಮ್ಮ ಉದ್ಯೋಗ ಉಳಿವಿಗಾಗಿ ಎಲ್ಲರೂ ಸಹಕಾರ ಕೊಡಬೇಕಂತ ಸವಿನಯ ಪ್ರಾರ್ಥನೆ. ಪಾರ್ಟಿಯವರು ಇದ್ದೀವಿ. CPMನವ್ರು ವೆಂಕಟೇಶ್ ಅವರೇ ನಾನು ಬರೋಲ್ಲ, BJP ನರಸಿಂಹಮೂರ್ತಿ ಅವರೇ ನಾನು ಬರೋಲ್ಲ, ಕಾಂಗ್ರೆಸ್ನವ್ನು ಧ್ರುವ ಅವನೇ ಬರೋಲ್ಲ, JDS ಅವ್ನು ಮಲ್ಲೇಶ್ ಅವನೇ ಬರೋಲ್ಲ. ಇದನ್ನೆಲ್ಲ ಬಿಟ್ಟು ಯಾರೇ ಆಗಲಿ ಮುಂದೆ ನಿಂತ್ಕೊಂಡು ನಮ್ಮ ನೇಕಾರ ಉಳಿಸ್ಬೇಕು ಅಂತ ಅವ್ರ ಕಾಲಕ್ಕೆ ಬಿಟ್ಟು ಹೇಳ್ಬೋದು. ಚಿಕ್ಕವರಾಗಲಿ ದೊಡ್ಡವರಾಗಲಿ ನಾವು ದೊಡ್ಡವರು ನಮ್ಗೇನು ಬೇಕು ಬಿಡು ಅನ್ನೋ ಲೆಕ್ಕದಾಗೆ ಯಾರು ಇದು ಮಾಡಬೇಡಿ. ದಯವಿಟ್ಟು ಎಲ್ಲ ಬಂದಕ್ಕೆ ಇದು ಮಾಡಿ ಸಹಕರಿಸ್ಕೋಬೇಕು ಅಂದ್ಬಿಟ್ಟು 5ನೇ ತಾರೀಕು ನಾವು ಬಂದನ್ನು ಮಾಡಬೇಕು ಅಂತ ಎಲ್ಲ ಮುಖಂಡರಿಂದ ನಾವು ತೀರ್ಮಾನ. ನಮಸ್ಕಾರ. ಈಗ ನಮ್ಮ ನೇಕಾರ ಉದ್ದಿಮೆ ಸಂಕಷ್ಟಕ್ಕೆ ಸಿಕ್ಕಿ ಕುಸಿತಾ ಇದೆ. ಆದರೂ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅದಂತ ಅಂದ್ಕೊಂಡು ನಾವು ಹಿಂಗೆ ಇದ್ದರೆ ಆಗಲ್ಲ. ನಾವು ದೊಡ್ಡಬಳ್ಳಾಪುರ ಬಂದ್ ಮಾಡಲೇಬೇಕಷ್ಟೇ. ಎಲ್ಲ ನೇಕಾರ ಬಂಧುಗಳಿಗೂ ನಮಸ್ಕಾರ. ದಿನಾಂಕ 5 ಬಂದನ್ನು ನಾವೆಲ್ಲ ನೇಮಿಸ್ಕೊಂಡಿದ್ದೀವಿ. ದೊಡ್ಡಬಳ್ಳಾಪುರದಲ್ಲಿರೋ ಎಲ್ಲರೂ ನಮಗೆ ಸಹಕಾರ ಮಾಡಿ ಈ ಬಂದನ್ನು ಯಶಸ್ವಿಗೊಳಿಸಿ ನೇಕಾರಿಕೆಯನ್ನು ಉಳಿಸಬೇಕಾಗಿ ಪ್ರತಿನಿಧಿಗಳಾಗಿರ್ಬೋದು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಬೇಕು ಅಂತಂದರೆ ಹೋರಾಟನೂ ಮಾಡಬೇಕಾಗುತ್ತೆ, ಬಂದು ಮಾಡಬೇಕಾಗುತ್ತೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಂದ್ ಮಾಡಿದ ನಂತರ ನಾವು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡೋದಕ್ಕೂ ರೆಡಿ ಆಗಬೇಕು ಅಂತೇಳಿ ನಾನು ವಿನಂತಿಸ್ತೇನೆ. ಈಗ ಜನವರಿ 5ನೇ ತಾರೀಕು ದೊಡ್ಡಬಳ್ಳಾಪುರ ಬಂದ್ ಮಾಡ್ತಾ ಇದ್ದೀವಿ. ಈ ದೊಡ್ಡಬಳ್ಳಾಪುರ ಬಂದು ಏನಕ್ಕೋಸ್ಕರ ಅಂದರೆ ಬರೀ ಮಗ್ಗ ಬೀಳೋರು, ಮಗ್ಗ ಕೂಲಿ ಕಾರ್ಮಿಕರು ಮತ್ತು ಓನರ್ಗಳು ಅಷ್ಟೇ ಅಲ್ಲ, ಈ ನೇಕಾರಿಕೆಗೆ ಸಂಬಂಧಪಟ್ಟ ಎಲ್ಲ ವಾರ್ಪಾಗ್ಬೋದು, ವಾರ್ಪು, ವೈಂಡಿಂಗು, ಅಚ್ಚಿಗೆ ಹಚ್ಚೋರು, ಬಣ್ಣ ಮಾಡೋರು ಎಲ್ಲರೂ ಸೇರಿ ಇಡೀ ದೊಡ್ಡಬಳ್ಳಾಪುರದ ಜನತೆ ಎಲ್ಲ ಸೇರಿ ನಮ್ಮ ನೇಕಾರಿಕೆ ದೊಡ್ಡಬಳ್ಳಾಪುರ ರೇಷ್ಮೆ ನಗರ ಅಂತ ಹೆಸರು ಬಂದಿದೆ. ಸಮಿತಿ ವತಿಯಿಂದ ಪೂರ್ತಿ 5ನೇ ತಾರೀಕು ಏನು ಬಂದ್ ಮಾಡಲಿಕ್ಕೆ ಎಲ್ಲ ಸಂಘಟನೆಗಳು ಅನುಮತಿ ಅದರ ಬಗ್ಗೆ ಚರ್ಚೆ ಎಲ್ಲ ಮಾಡಿ ಈಗ ಅನುಮತಿಯ ಕೋರಿದ್ದಾರೆ. ಅದಕ್ಕೆ ನಾವು ಪೂರ್ತಿ ನೇಕಾರರ ಸಮಿತಿಯಿಂದ ಬೆಂಬಲವನ್ನು. ದೊಡ್ಡಬಳ್ಳಾಪುರದ ಎಲ್ಲ ನೇಕಾರ ಬಂಧುಗಳೇ, ನಾವು ಏನು 5ನೇ ತಾರೀಕು ಜನವರಿ 5ನೇ ತಾರೀಕು ದೊಡ್ಡಬಳ್ಳಾಪುರಕ್ಕೆ ನೇಕಾರಕ್ಕೆ ಬಂದಂಥ ನೇಕಾರರಿಗೆ ಸಂಕಷ್ಟ ಬಂದಿರತಕ್ಕಂಥ ಒಂದು ವಿಷಯವಾಗಿ ಜನವರಿ 5ನೇ ತಾರೀಕು ಬಂದನ್ನು ಸ್ವಯಂ ಪ್ರೇರಿತವಾಗಿ ಎಲ್ಲ ನೇಕಾರರು ಮಾಡಬೇಕು ಅಂತ ಮೊದಲನೇದಾಗಿ ತೀರ್ಮಾನ ಮಾಡಿದ್ದೇವೆ. ಈ ಒಂದು ಬಂದ್ಗೆ ಸಹಕಾರ ಕೊಟ್ಟಿರ್ತಕ್ಕಂಥ ರಾಜ್ಯ ನೇಕಾರ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ವೆಂಕಟೇಶ್ ಅವರೇ ಹಾಗೂ RS ಅಣ್ಣವರೇ ಹಾಗೂ ನಮ್ಮ ದೊಡ್ಡಬಳ್ಳಾಪುರ ಟೆಕ್ಸ್ಟೈಲ್ ವೀವರ್ಸ್ನ ಎಲ್ಲ ಪದಾಧಿಕಾರಿಗಳೇ ಹಾಗೂ ಹಿತರಕ್ಷಣಾ ವೇದಿಕೆ ಪದಾಧಿಕಾರಿಗಳೇ, ಈ ಮೂಲಕ ನಾನು ನಿಮಗೆ ಕೇಳ್ಕೊಳೋದು ಏನಂದರೆ, ದೊಡ್ಡಬಳ್ಳಾಪುರಕ್ಕೆ ಏನು ಇವತ್ತು ನಾವು 5ನೇ ತಾರೀಕು ಬಂದು ಮಾಡಬೇಕು, ಸ್ವಯಂ ಪ್ರೇರಿತವಾಗಿ ಮಾಡಬೇಕು ಅಂತ ಹೊರಟಿದ್ದೀವೋ, ನಾವು ಎಲ್ಲ ದೊಡ್ಡಬಳ್ಳಾಪುರದಲ್ಲಿರ್ತಕ್ಕಂಥ ನೇಕಾರರು ಮೊದಲನೇದಾಗಿ ಸ್ವಯಂ ಪ್ರೇರಿತವಾಗಿ ತಮ್ಮ ಮಗ್ಗದ ಚಟುವಟಿಕೆಗಳನ್ನು ನಿಲ್ಲಿಸಬೇಕು. ಹಾಗೂ ತರಕಾರಿ ಅಂಗಡಿಗಳವರು, ಎಲ್ಲ ಹೋಟೆಲ್ ಮಾಲೀಕರು, ಆಟೋ ಚಾಲಕರು ಹಾಗೂ ದಿನಸಿ ವರ್ತಕರು ಹಾಗೂ ಕಬ್ಬಿಣದ ಅಂಗಡಿಗಳವರು ಎಲ್ಲ ಹಾಗೂ ಮಹಿಳಾ ಸಮಾಜದವರು ಹಾಗೂ ದೊಡ್ಡಬಳ್ಳಾಪುರದಲ್ಲಿ ಇರ್ತಕ್ಕಂಥ ಚಲನಚಿತ್ರ ಮಂದಿರಗಳು, ಇನ್ನು ಎಲ್ಲ ಸಂಘಟನೆಗಳಿಗೂ ಹಾಗೂ ರಾಜಕೀಯ ಪಕ್ಷದ BJP ಅವ್ರಿಗಿರ್ಬೋದು, JDSನವ್ರಿಗಿರ್ಬೋದು, ಕಾಂಗ್ರೆಸ್ನವ್ರಿಗಿರ್ಬೋದು ಹಾಗೂ CPMನವ್ರಿಗಿರ್ಬೋದು, ಕನ್ನಡ ಪಕ್ಷದವ್ರಿಗಿರ್ಬೋದು, ರಕ್ಷಣಾ ವೇದಿಕೆಯವ್ರಿಗಿರ್ಬೋದು, ಎಲ್ರಿಗೂ ಪಕ್ಷೇತರ ಎಲ್ರಿಗೂ ಸಹ ನಾವು ಮನವಿ ಮಾಡಿದ್ದೇವೆ. ಹಾಗೂ ಈ ಒಂದು ವಿಚಾರವಾಗಿ ನಾವು ನಿನ್ನೆ ತಾನೇ ನಮ್ಮ ರಾಜ್ಯದ ನೇಕಾರ ಮುಖಂಡರಾದಂಥ HK ಗೋವಿಂದಪ್ಪ ಅವ್ರನ್ನ ಕರ್ಕೊಂಡು ನಮ್ಮ ಉಸ್ತುವಾರಿ ಮಂತ್ರಿಗಳಾದ KH ಮುನಿಯಪ್ಪ ಅವ್ರ ಮನೆಗೂ ಸಹ ತೆರಳಿ ನಮ್ಮ ಮನವಿಯನ್ನು ಕೊಟ್ಟಿದ್ದೇವೆ. ಅವರು ಸಹ ನಮ್ಮ ಕಷ್ಟಕ್ಕೆ ಸ್ಪಂದಿಸಿ ನಿಮ್ಮನ್ನು ಅತಿ ಶೀಘ್ರವಾಗಿ ಮುಖ್ಯಮಂತ್ರಿಗಳ ಹತ್ರ ಭೇಟಿ ಮಾಡಿಸಿ ನಿಮ್ಮ ಕಷ್ಟಕ್ಕೆ ಒಂದು ಪರಿಹಾರವನ್ನು ಕೊಡ್ತೀವಿ ಅಂತಲೂ ಸಹ ಹೇಳಿದ್ದಾರೆ. ಬಂಧುಗಳೇ, ನಾವು ಈ ಒಂದು ಧ್ವನಿ ಮೀಡಿಯಾ ಮೂಲಕ ನಿಮ್ಮಲ್ಲಿ ಕಳಕಳಿ ಮನವಿ ಏನು ಮಾಡ್ಕೊತೀವಪ್ಪ ಅಂತಂದರೆ, ನಮ್ಮ ಏನು ನಾವು ಹೋರಾಟ ಮಾಡ್ತಾಯಿದ್ದೀವಿ, ನೇಕಾರರು ಬೀದಿಗೆ ಬಂದು ದಯವಿಟ್ಟು ಎಲ್ಲ ಸ್ವಯಂ ಪ್ರೇರಿತವಾಗಿ ಎಲ್ಲ ತಮ್ಮ ಕಾರ್ಯಚಟುವಟಿಕೆಗಳನ್ನು ನಿಲ್ಲಿಸಿ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತಮ್ಮ ಏನೇ ಕೆಲಸ ಇದ್ರೂ 5ನೇ ತಾರೀಕು ಸಂಪೂರ್ಣವಾಗಿ ನಮಗೆ ಸಹಕಾರ ಕೊಟ್ಟು, ನಮಗೆ ಅಂದರೆ ಎಲ್ಲ ನಿಮಗೇನೆ, ನಮಗೋಸ್ಕರ ಯಾರೂ ಇಲ್ಲ, ಎಲ್ಲ ನೇಕಾರರು ಬಂದಿದ್ದೀವಿ, ಯಾರು ಇಲ್ಲಿ ಮುಖಂಡರು ಇಲ್ಲ, ಏನಿಲ್ಲ, ಎಲ್ಲ ನೇಕಾರರೇ.
ಎಲ್ಲ ಬೀದಿಗಳು ಬಂದು ನಮ್ಮೇನು ಕಷ್ಟ ಇದೆ ಅದನ್ನು ಸರ್ಕಾರ ಮುಟ್ಟೋವರೆಗೂ ನಾವು ಹೋರಾಟ ಮಾಡಬೇಕು ಅಂತ ಹೇಳ್ತಾ ನನ್ನ ಈ ಮನವಿಯನ್ನು ನಮ್ಮ ಎಲ್ಲ ದೊಡ್ಡಬಳ್ಳಾಪುರದ ಎಲ್ಲ ಬಂಧುಗಳಿಗೂ ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ಹಲವಾರು ಹೋರಾಟಗಳನ್ನು ಏನು ಸೂರತ್ತಿಂದ ಸೀರೆಗಳು ಬರ್ತಾ ಇದೆ ಅದನ್ನು ತಡಿಬೇಕು ಅಂತೇಳಿ ಹಲವಾರು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದು 2 ದಿವಸದ ಹಿಂದ್ಗಡೆ ನಮ್ಮ ತಾಲೂಕಿನ ನಮ್ಮ ಸಂಸದರಾಗಿರ್ತಕ್ಕಂಥ ಸುಧಾಕರ್ ಅವರನ್ನು ಭೇಟಿ ಮಾಡಿದ್ವಿ. ಅವರೂ ಸಹ ನಮ್ಮ ಜವಳಿ ಮಂತ್ರಿಯವರಿಗೆ ಸಪ್ರೇಟಾಗಿರ್ತಕ್ಕಂಥ ಒಂದು ಲೆಟ್ರನ್ನು ಬರೆದು ಅತಿ ಶೀಘ್ರದಲ್ಲೇ ನಿಮ್ಮ ಸಮಸ್ಯೆಗೆ ಪರಿಷ್ಕಾರವನ್ನು ಮಾಡಿಕೊಡ್ತೀನಿ ಅಂತೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಸಾಧ್ಯವಾದರೆ ನಿಮ್ಮನ್ನು ನಾನು ಡೆಲ್ಲಿವರೆಗೂ ಕರ್ಕೊಂಡು ಹೋಗ್ತೀನಿ, ನಿಮ್ಮ ಸಮಸ್ಯೆಯನ್ನು ಟೆಕ್ಸ್ಟೈಲ್ ಮಂತ್ರಿ ಹತ್ರ ಹೇಳ್ಕೊಡ್ರಿ, ಪರಿಷ್ಕಾರವನ್ನು ಹುಡ್ಕೋದಕ್ಕೆ ನಾವು ಸಾಧ್ಯವಾದಷ್ಟು ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ನಾವು ರಾಜಕೀಯವಾಗಿ ನಮಗೆ ಸಪೋರ್ಟ್ ಸಿಗ್ತಾ ಇದೆ. ನಮ್ಮ ನಿನ್ನೆ ಗೋವಿಂದಪ್ಪನವರ ಪ್ರಮುಖ ನೇತೃತ್ವದಲ್ಲಿ ಏನು ನಾವು ಕೆ ಎಚ್ ಮುನಿಯಪ್ಪನವ್ರನ್ನ ಮೀಟ್ ಮಾಡಿದ್ವಿ, ಅವರೂ ಸಹ ಅತಿ ಶೀಘ್ರದಲ್ಲೇ ಚೀಫ್ ಮಿನಿಸ್ಟರ್ನ ಭೇಟಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಇವೆಲ್ಲದರ ಪೂರ್ವಭಾವಿಯಾಗಿ ನಾವೀಗ ದೊಡ್ಡಬಳ್ಳಾಪುರ ಬಂದನ್ನು ಆಚರಣೆ ಮಾಡಬೇಕು. ಕರ್ನಾಟಕ ರಾಜ್ಯದ ಏನು ಸರ್ಕಾರ ಇದೆ ನಮ್ಮ ಕಡೆ ತಿರುಗಿ ನೋಡಬೇಕು. ಅದಕ್ಕೆ ನಾನು ಮನಃಪೂರ್ವಕವಾಗಿ ನಮ್ಮ ನೇಕಾರರಿಗೆ ಕಾರ್ಮಿಕರಿಗೆ ವಂದನಾಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ತಮ್ಮ ಮಗ್ಗಗಳನ್ನು ಸೋಮವಾರ ದಿನ ಯಾವುದೇ ಕಾರಣಕ್ಕೂ ಸಹ ಒಂದು ಮೋಟ್ರು ಸಹ ಅವತ್ತು ಆಪ್ರೇಟ್ ಆಗಬಾರ್ದು. ಸ್ವನಿರ್ಣಯ ತಗೋಬೇಕು. ಯಾರು ಬಲವಂತವಾಗಿ ಬಂದ್ ಮಾಡಿ ಅಂತ ಹೇಳ್ಬಾರ್ದು. ನಾವೇ ನಿಲ್ಲಿಸ್ಕೊಂಡು ಈಗ ವರ್ತಕರು ಮತ್ತು ತರಕಾರಿಗಳು ನಮಗೆ ಆಶ್ವಾಸ ಕೊಟ್ಟಿದ್ದಾರೆ, ನಾವು ಬಂದ್ ಮಾಡ್ತೀವಿ ಅಂತೇಳಿ. ದಯವಿಟ್ಟು ಎಲ್ಲ ನೇಕಾರರ ಮಿತ್ರರು ಕಾರ್ಮಿಕರು ನಮ್ಮ ಒಟ್ಟಿಗೆ ಸಹಕಾರ ನೀಡಿ ಈ ಬಂದನ್ನು ಯಶಸ್ವಿಗೊಳಿಸಿ ಸರ್ಕಾರ ನಮ್ಮ ಕಡೆ ಗಮನ ಹರಿಸಿ ಈ ಸಮಸ್ಯೆಗೆ ಅತಿ ಶೀಘ್ರವಾಗಿ ಪರಿಷ್ಕಾರ ಹುಡುಕೊಡ್ತದೆ ಅಂತೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ.